ಇರುವ ಮನೆಗಳನ್ನು ನಾವು ಹೊಂದಾಣಿಕೆ ಮಾಡಿಟ್ಟುಕೊಂಡು ಆ ಮನೆಗಳನ್ನು ಸೇರ್ಪಡೆ ಮಾಡಿ ಒಂದು ಕಮಿಟಿಗಳನ್ನು ರಚನೆ ಮಾಡಿ ಆ ಕಮಿಟಿಗಳ ಆಧಾರದಲ್ಲಿ ನಾವಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಮದರಸಾ ಮಕ್ಕಳಿಗೆ ಕಲಿಯುವ ವ್ಯವಸ್ಥೆ, ಇಮಾಮತ್ ವ್ಯವಸ್ಥೆ, ಧಾರ್ಮಿಕವಾದ ಚಟುವಟಿಕೆಗಳನ್ನು ಮಾಡುವ ವ್ಯವಸ್ಥೆ ಎಲ್ಲವೂ ಕೂಡ ಮಾಡಿ ಪ್ರತಿ ವಾರಗಳಲ್ಲಿ ಒಂದು ಬಾರಿ ಊರಿನ ಎಲ್ಲ ಪುರುಷರು ಕೂಡ ಒಂದು ಕಡೆ ಸೇರಿ ಅವರಿಗೆ ಆ ಧಾರ್ಮಿಕವಾದ ಮುಖಂಡರಿಂದ ಉಪದೇಶಗಳನ್ನು ಹೇಳಿಸಿ ಆ ಧಾರ್ಮಿಕವಾದ ಜಾಗೃತಿಯನ್ನ ಊರುಗಳಲ್ಲಿ ಅತ್ಯಂತ ವ್ಯಾಪ್ತಿ ಮಾಡಿ ಊರಿನ ಎಲ್ಲ ವಿಶ್ವಾಸಿಗಳ ಮುಖಗಳನ್ನು ನೋಡಿಕೊಂಡು ಅರಬಿಕಾದಂತಹ ಸಂಪ್ರದಾಯ ಭಾಷೆಯಲ್ಲಾದರೂ ಆ ಭಾಷೆಯನ್ನು ಉಪದೇಶಗೊಳ್ಳುವಂತಹ ಉಸ್ತಾದಗಳು ಅವರು ಕೇವಲ ಇಮಾಮತ್ತಿಗೆ ಅಥವಾ ಮದ್ರಸಾ ಮುಅಲ್ಲಿಮಾಗಿ ಮಾಡುವ ಕೆಲಸಗಳಿಗೆ ಸೀಮಿತವಾಗದೆ ಉಲಮಾಗಳು ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಶೇಖುನಾ ಕಾಂದಬರ ಮುಸ್ತಾದ್ ಆ ಕಟ್ಟಡದಲ್ಲಿ ಮಾತನಾಡುತ್ತಾ ಇದ್ದಾರೆ. ಆ ಕಾಂದಬರ ಮುಸ್ತಾದ್ಗೆ ಬಂದಂತಹ ಸಂದೇಶಗಳು ಯಾವುದು? ಆ ಸಂದೇಶ ಸಣ್ಣ ಸಂದೇಶವೇನಲ್ಲ. ನೀವು ಗಮನಿಸಬೇಕು ಸಹೋದರರೇ, ಅವರು ಕೊಟ್ಟಂತಹ ಸಂದೇಶ ಉಲಮಾಗಳ ಜವಾಬ್ದಾರಿಗಳನ್ನು ನೆನಪಿಸಿ ಉಲಮಾ ಆಕ್ಟಿಸಮ್ ಎನ್ನುವ ಒಂದು ವಿಶಾಲವಾದಂತಹ ಚಳವಳಿಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟು ನಮ್ಮನ್ನು ಬಡಿದೆಬ್ಬಿಸಿ ನಮ್ಮ ಮೊಹಲ್ಲಾಗಳಲ್ಲಿ ಅನೇಕ ರೀತಿಯ ಕ್ರಾಂತಿಗಳಿಗೆ ಮುನ್ನುಡಿ ಬರುವಂತಹ ಮಹಾನಾಯಕರಾಗಿದ್ದಾರೆ ಶೇಖುನಾ ಸುಲ್ತಾನ್ ನಮ್ಮ ಕಾಂದಬರ ಮುಸ್ತಾದ್. ಸಹೋದರರು ಗಮನಿಸಿ ನೋಡಿ, ಇಂತಹ ಒಂದು ವ್ಯವಸ್ಥೆಗಳ ಮೂಲಕ ನಮ್ಮ ಸಮಾಜದಲ್ಲಿ ಇಟ್ಟುಕೊಂಡು ಯೋಚನಾಬದ್ಧವಾಗಿ ಮುನ್ನಡೆಯುವಂತಹ ವ್ಯವಸ್ಥೆಗಳನ್ನು ರೂಪಿಸಿಕೊಂಡರೆ ಜಗತ್ತಲ್ಲಿ ಅತ್ಯುನ್ನತವಾದ ಒಂದು ಸ್ಥಾನವನ್ನು ಪಡೆಯಲು ಖಂಡಿತವಾಗಿ ನಮ್ಮಿಂದ ಸಾಧ್ಯ ಎಂಬುದನ್ನು ಮರೆಯಬಾರದು. ಕುಂತುಂ ಖೈರ ಉಮ್ಮತಿನ್ ಉಖ್ರಿಜತ್ ಲಿನ್ನಾಸ್, ಪವಿತ್ರವಾದ ಕುರ್ಆನ್ ನಮ್ಮಲ್ಲಿ ಹೇಳುತ್ತಾ ಇದೆ, ನೀವು ಜಗತ್ತಲ್ಲಿ ಅತ್ಯುನ್ನತವಾದ ವಿಭಾಗ. ಉಖ್ರಿಜತ್ ಲಿನ್ನಾಸ್, ನಿಮ್ಮನ್ನು ಅಲ್ಲಾಹು ನಿಯೋಜಿಸಿತು ಇಡೀ ಜಗತ್ತಿಗೆ ಮಾದರಿಯಾಗಿ. ಜಗತ್ತಿಗೆ ನೀವೆಲ್ಲ ವಿಚಾರಗಳಲ್ಲೂ ಕೂಡ ಮಾದರಿಯಾಗಬೇಕು. ಒಂದು ಕಾಲಘಟ್ಟಗಳಲ್ಲಿ ನಾವು ಜಗತ್ತಿಗೆ ಮಾದರಿಯಾಗಿದ್ದೆವು. ಸೈನ್ಸ್ ನಮ್ಮ ಕೈಯಲ್ಲಿತ್ತು, ತಂತ್ರಜ್ಞಾನ ನಮ್ಮ ಕೈಯಲ್ಲಿತ್ತು, ವಿಜ್ಞಾನ ನಮ್ಮ ಕೈಯಲ್ಲಿತ್ತು, ಸಂಶೋಧನೆ ನಮ್ಮ ಕೈಯಲ್ಲಿತ್ತು. ಈ ಜಗತ್ತಲ್ಲಿ ನಡೆದಂತಹ ಸರ್ವ ರೀತಿಯ ಅಭಿವೃದ್ಧಿಗಳ ಹಿಂದಿರುವ ಚಾಲಕ ಶಕ್ತಿಗಳಾಗಿ ಮುಸ್ಲಿಂ ಉಮ್ಮತ್ತು ಈ ಜಗತ್ತಲ್ಲಿ ಕಾರ್ಯಾಚರಣೆ ಮಾಡುತ್ತಾ ಇತ್ತು. ಸಹೋದರರೇ, ಆ ಒಂದು ಕಾಲದಿಂದ ನಾವು ಈ ರೀತಿ ಹಿಂದುಳಿದವರಾಗಲು ಅಥವಾ ನಾವು ಸಮಾಜದಲ್ಲಿ ಯಾವತ್ತೂ ಕೂಡ 10ರ ನಂತರ ಹುಟ್ಟಿದಂತಹ ಅಲ್ಫಾ ಜನರೇಷನ್ಗಳು ಅವರನ್ನು ನಾವು ಮದ್ರಸೆಯಲ್ಲಿ ಕಲಿಸ್ತಾ ಇದ್ದೇವೆ, ಅವರನ್ನು ನಾವು ಶಾಲೆಗಳಲ್ಲಿ ಕಲಿಸ್ತಾ ಇದ್ದೇವೆ. 2025ರಿಂದ ಜನರೇಷನ್ ಮತ್ತೆ ಬದಲಾಗ್ತದೆ. ಬೀಟಾ ಜನರೇಷನ್ಗಳು ಬರುತ್ತವೆ. ಬೀಟಾ ತಲೆಮಾರುಗಳು, ಅಲ್ಫಾ ತಲೆಮಾರುಗಳು, ಎಕ್ಸ್ ತಲೆಮಾರು ಹೋಯಿತು, ವೈ ತಲೆಮಾರು ಹೋಯಿತು, ಝೆಡ್ ತಲೆಮಾರು ಹೋಯಿತು, ಅನಂತರ ಅಲ್ಫಾ ತಲೆಮಾರು ಬಂತು. ಅಲ್ಫಾ ತಲೆಮಾರದ ಕಾಲ ಮುಗಿಯಿತು. 2025ರಿಂದ ಬೀಟಾ ತಲೆಮಾರು ಬರುತ್ತಾ ಇದೆ. ಒಂದೊಂದು ತಲೆಮಾರಿಗೆ ಅದರದೇ ಆದಂತಹ ವಿಶೇಷತೆಗಳು, ಅದರದೇ ಆದಂತಹ ಬುದ್ಧಿಮತ್ತೆಗಳು. ಶಕ್ತಿಗಳು ಇದರ ಹಿಂದೆ ಇದೆ ಅಂತ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇವತ್ತು ನಮ್ಮ ಕೈಯಲ್ಲಿರುವ ಅತ್ಯಂತ ಶ್ರೇಷ್ಠವಾದ ಉತ್ಪನ್ನವನ್ನ ಜನರ ಮುಂದೆ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡುವಂತಹ ಕೆಲಸಗಳನ್ನು ಉಲಮಾಗಳು ಮಾಡಬೇಕಾಗಿದೆ. ಅವರಿಗೆ ಉಮರಾಗಳು ಎಲ್ಲಾ ರೀತಿಯಲ್ಲಿ ಸಾಧ್ಯಗೊಳ್ಳಬೇಕಾಗಿದೆ. ಸಹೋದರಿ, ನಮ್ಮ ಉಜ್ವಲವಾದ ಭಾರತ ದೇಶದಲ್ಲಿ ಇದಕ್ಕೆ ವಿಶಾಲವಾದ ಸಾಧ್ಯತೆಗಳಿವೆ. ನಮಗೆ ಇವತ್ತು ಸಂವಿಧಾನದ ರಕ್ಷಣೆ ಇದೆ, ನಮಗೆ ಸರ್ಕಾರಗಳ ರಕ್ಷಣೆ ಇದೆ. ಈ ಮೂಲಕ ನಮ್ಮ ಧಾರ್ಮಿಕ ಸಾಂಘಿಕ ಚಟುವಟಿಕೆಗಳನ್ನು ಅತ್ಯುನ್ನತವಾದ ರೀತಿಯಲ್ಲಿ ಮುಂದಕ್ಕೆ ಕೊಂಡು ಹೋಗಲಿಕ್ಕೆ ಸಾಧ್ಯವಿದೆ. ಈ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಆಲಿಮ್ಗಳನ್ನು ಪ್ರೋತ್ಸಾಹ ಮಾಡಬೇಕಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಧಾರ್ಮಿಕವಾದ ಈ ಒಂದು ಅತ್ಯುನ್ನತವಾದ ಶಕ್ತಿಯನ್ನು ಕಾಣಲು ಕಾರ್ಯಕರ್ತರಾದ ಬಹಳಷ್ಟು ಮಂದಿ ಆಲಿಮ್ಗಳು ಈ ನಾಡಿನಲ್ಲಿ ಗತಿಸಿ ಹೋಗಿದ್ದಾರೆ. ಆ ಪೈಕಿ ಅತ್ಯಂತ ಉತ್ತಮರಾಗಿದ್ದಾರೆ ಎಡಪ್ಪಾಲ ಮಹಮೂದ್ ಉಸ್ತಾದರವರು. ಒಬ್ಬ ಆಲಿಮಾದ ಆಮಿಲಾಗಿ, ಒಬ್ಬ ಕಾರ್ಯಕರ್ತನಾದ ಆಲಿಮುನ್ ಆಮಿಲ್ ಅತ್ಯಂತ ಸುಂದರವಾದ ರೀತಿಯಲ್ಲಿ 24 ಗಂಟೆ ಕೂಡ ಸಮಾಜ ಸುಧಾರಣೆಯ ಕನಸುಗಳನ್ನು ಕಂಡು ತಾನು ಮಾಡುವ ಕೆಲಸಗಳ ಜೊತೆ, ಧಾರ್ಮಿಕವಾದ ಕೆಲಸ ಕಾರ್ಯಗಳ ಜೊತೆ ನಾಡಿನ ಸರ್ವರನ್ನು ಒಗ್ಗೂಡಿಸಿ ಅವರು ಮಾಡುತ್ತಿದ್ದ ಕೆಲಸಗಳ ಬಗ್ಗೆ ಇವತ್ತು ಹೊರದಂತಹ ಪುಸ್ತಕದಲ್ಲಿ ವಿವರಣೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಯಿತು. ಉಲಮಾಗಳ ಸಂಘ ಮಾಡಿದ್ರು, ಉಮರಾಗಳ ಸಂಘ ಮಾಡಿದ್ರು.
നമ്മുടെ ഇന്ത്യ രാജ്യത്തെ സംബന്ധിച്ചിടത്തോളം ഇസ്ലാമിന്റെ പ്രബോധനവും അതിന്റെ സന്ദേശവും സ്വഹാബത്തെ കിറാമിന്റെ കാലത്ത് തന്നെ നമ്മുടെ ഇന്ത്യയിൽ എത്തിയിട്ടുണ്ട് എന്നുള്ളതാണ് ചരിത്രം പഠിപ്പിക്കുന്നത്. കണ്ണൂർ ജില്ലയിലെ മാടായിലുള്ള പള്ളിയിൽ ആ പള്ളിയുടെ നിർമ്മാണ വർഷം സൂചിപ്പിക്കുന്ന ഫലകം ഇന്ന് നമുക്ക് കാണാൻ കഴിയും. സനത്ത് ഹംസ് എന്നാണ് അത് രേഖപ്പെടുത്തിയിട്ടുള്ളത്. അത് പഠിപ്പിക്കുന്നത് ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങളുടെ കാലത്ത് തന്നെ ഇസ്ലാം നമ്മുടെ നാട്ടിലെത്തിയിട്ടുണ്ട് എന്നാണ്. സമൂഹത്തിൽ ഫലം ചെയ്തുകൊണ്ടിരിക്കുന്നു എന്നുള്ളതിന്റെ തെളിവുകളാണ് നാം കണ്ടുകൊണ്ടിരിക്കുന്നത്. കഴിഞ്ഞ 3 മാസങ്ങൾക്ക് മുമ്പ് പൂർവ്വ ജംഇയ്യത്തുൽ ഉലമയുടെ ഗോൾഡൻ ജൂബിലി ആഘോഷിക്കണമെന്ന് തീരുമാനിച്ച അന്നു മുതൽ മഹാസമ്മേളനത്തിൽ കൊടകിട സുൽത്താൻ സൂഫി ഷഹീദ് റളിയല്ലാഹു അൻഹുവിന്റെ ചാരത്ത് സുൽത്താനുൽ ഉലമ ശൈഖുന കാന്തപുരം ഉസ്താദിന്റെയും അമീനു ശരീഅ അലി ബാഫഖി തങ്ങളടക്കമുള്ള മഹത്തുക്കളായ സാദാത്യങ്ങളുടെയും നേതൃത്വത്തിൽ കൊടകിലെ മുസ്ലിമീങ്ങൾക്ക് ഒരുമിച്ച് കൂടാൻ അല്ലാഹു റബ്ബുൽ ഇസ്സത്ത് വലിയ തൗഫീഖ് നൽകി. അൽഹംദുലില്ലാഹ്, അല്ലാഹു ഖബൂൽ ചെയ്യുമാറാകട്ടെ. കൊടകിന്റെ ഖാദിയും ഇന്ന് ലോകത്ത് പകരം വെക്കാനില്ലാത്ത വലിയ പണ്ഡിതരും ശ്രേഷ്ഠരുമാണ് സുൽത്താനുൽ ഉലമ ഹഫിദഹുല്ലാഹു വറഅ. അല്ലാഹുവേ, അവിടത്തേക്ക് ആഫിയത്തുള്ള ഹിമ്മത്തുള്ള ദീർഘായുസ് നൽകണം അല്ലാഹ്. ഈ ഉമ്മത്തിന് അവിടുത്തെ നേതൃത്വം ഒരുപാട് കാലം ആഫിയത്തോടെ ഹിമ്മത്തോടെ നൽകി അനുഗ്രഹിക്കണം അല്ലാഹ്. പ്രിയപ്പെട്ട മുഅ്മിനീങ്ങളോട് ഒരു ഓർമ്മപ്പെടുത്താനുള്ളത്, ഇൻഷാ അല്ലാഹ് ഇവിടെ അല്ലാഹു അക്ബർ. അല്ലാഹു അക്ബർ, അല്ലാഹു അക്ബർ, അല്ലാഹു അക്ബർ. കിട്ടിയില്ലേ പത്രക്കാർക്ക്? سيدنا محمد وعلى آله وأصحابه أجمعين.
واصبر نفسك مع الذين يدعون ربهم بالغداة والعشي يريدون وجهه ولا تعد عيناك عنهم تريد زينة الحياة الدنيا ولا تطع من أغفلنا قلبه عن ذكرنا واتبع هواه وكان أمره فرطا. صدق الله العظيم وصدق وبلغ رسوله النبي الكريم ونحن على ذلك من الشاهدين والشاكرين والحمد لله رب العالمين. ضاق طعم الإيمان. صدق رسول الله صلى الله عليه وسلم. لولا شيوخ للإله ركعوا وصبية من اليتامى رضعوا ومهملات في البنات رتعوا صب عليكم العذاب الأوجع. ബഹുമാനമുള്ള സാദാത്തുക്കൾ, പ്രിയപ്പെട്ട